ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಮುತುವರ್ಜಿ ವಹಿಸಿ ನಿನಗೆ ಸರಿ ಹೋಗೋ ಹುಡುಗನ ಜೊತೆನೆ ನಿನಗೆ ಮದುವೆ ಮಾಡ. ಆ ಹುಡುಗ ನಿನ್ನ ಪ್ರೀತಿ ತೋರಿಸೋದು ಮಾತ್ರ ಅಲ್ಲ, ತಾಯಿಗಿಂತ ಹೆಚ್ಚು ಕಾಳಜಿ ಮಾಡೋನಾಗಿದ್ದಾನೆ. ಹಾಗಾದ್ರೆ ಅಪ್ಪಂಗೂ ಸುಬ್ಬನ ಹಳ್ಳಿಯ ಮಾಡ್ಕೊಳಕ್ಕೆ ಇಷ್ಟ ಇದ್ದಾಗಿದೆ. ಅಪ್ಪ ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇವತ್ತು ಹೇಗಿದ್ರು ಸುಬ್ಬು ಕಾಲ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ಅಲ್ಲಿ ಹೋಗಿ ಅವನಿಗೆ ಪ್ರಪೋಸ್ ಮಾಡಿ ಅವನನ್ನು ಒಪ್ಸಿ ಆಮೇಲೆ ಮಿಕ್ಕಿದ ಮಾತುಕತೆ ಎಲ್ಲ ಅಪ್ಪನ ಜೊತೆ ಮಾತಾಡಿದ್ರೆ ಆಯ್ತು. ಒಂದೊಂದಾಗಿ ಎಲ್ಲ ಲೈನ್ಸು ಕ್ಲಿಯರ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದೆಲ್ಲ ಸರಿ, ಆದ್ರೆ ಸುಬ್ಬುಗೆ ಕಾಲ್ ಮಾಡಿ ಬೇರೆ ವಾಯ್ಸಲ್ಲಿ ಮಾತಾಡಿ ಬರಕ್ ಹೇಳಿದ್ದೀನಿ. ಅವ್ನು ನಿಜವಾಗ್ಲೂ ಬರ್ತಾನಾ? ಕನ್ಫರ್ಮ್ ಅಲ್ಲ, ಯಜಮಾನ್ರ ಹತ್ರ ನಾನು ಮಾತಾಡಿಸ್ತೀನಿ. ಅವ್ರಿಗೆ ಸ್ವಲ್ಪ ಬಿಸಿ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಆಯ್ತು, ನಾನು ಏನೋ ಮಾಡಿ ಮಾತಾಡಿಸ್ತೀನಿ. ಹೇಳಿ ಮೇಡಮ್. ಸುಬ್ಬು, ಇವತ್ತು ಸಂಜೆ ನೀನೇನಾದ್ರೂ ಫ್ರೀ ಇದೆಯಾ? ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು. ಸಂಜೆ ನಿಮ್ಮ ಮನೆ ಹಿಂದೆ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್ ಹೋಗು. ನಿನ್ನ ಜೀವನದಲ್ಲೇ ಬಯಸದ ಬಾಗಿಲು ಓಪನ್ ಆಗುತ್ತೆ. ಇವತ್ತು ಸಂಜೆನಾ ಮೇಡಮ್? ಅದು ಯಾಕೆ ಸುಬ್ಬು, ಬೇರೆ ಏನಾದ್ರೂ ಕೆಲಸ ಇದೆಯಾ? ಎಲ್ಲಾದ್ರೂ ಹೋಗ್ಬೇಕಾ ನೀನು? ಒಂದು ಮುಖ್ಯವಾದ ಕೆಲಸ ಇತ್ತು. ಅಪ್ಪ, ಹಾಗಾದ್ರೆ ಸುಬ್ಬು ಇವತ್ತು ಹೇಳ್ತಿರೋದು ನನ್ನನ್ನು ಮೀಟ್ ಮಾಡೋ ಕೆಲಸನೇ. ಅಂದ್ರೆ ಸುಬ್ಬು ಇವತ್ತು ಸಂಜೆ ಬರ್ತಾನೆ ಅಂತ ಆಯ್ತು. ಅಲ್ಲಿ ನಾನು ಅನ್ಕೊಂಡ ಹಾಗೆಲ್ಲ ನಡೆಯುತ್ತೆ ಅಂತಾನೂ ಆಯ್ತು. ಸುಬ್ಬುಗೆ ಪ್ರಪೋಸ್ ಮಾಡೋ ಟೈಮ್ ಇಷ್ಟ ಹತ್ರ ಬಂದ್ಬಿಡ್ತಲ್ಲ. ದೇವ್ರೆ, ನೀನೇ ಕಾಪಾಡಬೇಕು. ನೀವೆಲ್ಲಿಗೆ ಹೋಗ್ಬೇಕಂದ್ರೆ ಹೇಳಿ ಸಂಜೆ. ಪರವಾಗಿಲ್ಲ ಸುಬ್ಬು, ನೀನ್ ಬಿಸಿ ಇದ್ರೆ ಇದನ್ನ ಮತ್ತೆ ಯಾವತ್ತಾದ್ರೂ ಪೋಸ್ಟ್ಪೋನ್ ಮಾಡ್ಕೋತೀನಿ, ತೊಂದರೆ ಇಲ್ಲ. ಬೇಡ 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 ಮೇಡಮ್, ನನಗೋಸ್ಕರ ನೀವೇ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊತೀರಾ? ಅದೆಷ್ಟೇ ಮುಖ್ಯವಾದ ಕೆಲಸ ಇದ್ರು ನನಗೆ ಈ ಮನೆ ಕೆಲಸ, ನಿಮ್ಮನೆ ಕೆಲಸನೇ ಇಂಪಾರ್ಟೆಂಟು. ಅದೇ ನನ್ನ ಫಸ್ಟ್ ಪ್ರಯಾರಿಟಿ. ಅಪ್ಪ ನನಗೆ ಅದೇ ಹೇಳ್ಕೊಟ್ಟಿರೋದು. ನೀವು ಎಲ್ಲಿ ಹೋಗ್ಬೇಕು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಸಂಜೆ ಇವತ್ತು ನಾನು ಫ್ರೀ ಆಗಿದ್ದೀನಿ. ಅಯ್ಯೋ ಸುಬ್ಬು, ಹಾಗಂತ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳಕ್ ಹೋಗ್ಬೇಡ ನೀನು. ನನಗೆ ಅಷ್ಟೇನು ಇಂಪಾರ್ಟೆಂಟ್ ಕೆಲಸ ಇಲ್ಲ. ನೀನ್ ಇವತ್ತು ಸಂಜೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅಲ್ಲಿಗೆ ಹೋಗು, ಆಯ್ತಾ? ಪರವಾಗಿಲ್ಲ ಮೇಡಮ್. ಅಯ್ಯೋ, ನಂಗೆ ಮರ್ತೇ ಹೋಯ್ತು ನೋಡು. ಅದು ಇವತ್ತೆಲ್ಲ ಹೋಗ್ಬೇಕಾಗಿರೋದು ನಾಳೆ ಸಂಜೆ. ಒಂದು ಕೆಲಸ ಮಾಡು, ನಾಳೆ ಸಂಜೆ ನೀನು ಫ್ರೀ ಆಗು, ನಾಳೆ ಸಂಜೆ ಹೋಗ್ಬಿಟ್ಟು ಬರೋಣ, ಆಯ್ತಾ? ಆದ್ರೆ ಇವತ್ತಿನ ಕೆಲಸ ಮಾತ್ರ ಮುಗಿಸ್ಕೊ. ಮೇಡಮ್, ಇದನ್ನ ನನಗೋಸ್ಕರ ಹೇಳ್ತಾ ಇಲ್ಲ ತಾನೇ? ಅದೇನೇ ಕೆಲಸ ಇದ್ರು ಹೇಳಿ ಮೇಡಮ್, ನನಗೆ ನಿಮ್ಮ ಜೊತೆ ಬರೋದೇ ಮುಖ್ಯ. ಆಹಾ, ಎಂಥ ಅದೃಷ್ಟವಂತೆ ನಾನು. ಹಾಗೆ ಬಂದ್ರು ಸರಿ, ಹೀಗೆ ಬಂದ್ರು ಸರಿ, ಒಟ್ಟಿನಲ್ಲಿ ನನ್ನ ಹುಡುಗ ನನ್ನ ಜೊತೆನೇ ಇರ್ತಾನೆ. ಇಲ್ಲ ಸುಬ್ಬು, ಇವತ್ತು ಅಜ್ಜಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕು ನಾನು. ನಿನ್ನ ಕೆಲಸ ಮುಗಿಸ್ಕೊ, ಸರಿನಾ? ಖುಷಿಯಾಗಿ ಹೋಗು, ಒಳ್ಳೆ ಮನಸ್ಸಿಂದ ಹೋಗು. ಒಳ್ಳೇದಾಗಲಿ. ಸರಿ ಮೇಡಮ್, ಥ್ಯಾಂಕ್ ಯು. ಸುಬ್ಬು ನನ್ನನ್ನು ಮೀಟ್ ಮಾಡಬೇಕು ಅಂದ್ರು ನಾನೇ ಅವನನ್ನು ಬಿಟ್ಕೊಡ್ಬೇಕು. ನನ್ನ ಪರ್ಮಿಷನ್ ತಗೊಂಡು ನನ್ನನ್ನೇ ಮೀಟ್ ಮಾಡಕ್ ಬರ್ತಾ ಇದ್ದಾನೆ. ಇಷ್ಟು ಹೇಳಿದಾನೆ ಅಂದ್ರೆ ಸಂಜೆ ಬರೋದು ಕನ್ಫರ್ಮ್. ಇವತ್ತಿಗೆ ನನ್ನ ಸುಬ್ಬು ಪ್ರೀತಿಗೆ ದೊಡ್ಡ ಟರ್ನ್ ಸಿಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.